ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕಲ್ಪಿಸಲೇಬೇಕಾದಂಥ ಅವಶ್ಯಕತೆ ನಮ್ಮ ಪಾರ್ಟಿಗೆ ದರ್ದಿದೆ. ಕಾಂಗ್ರೆಸ್ನವ್ರಿಗೆ ಅವ್ರ ಋಣ ಇದೆ ಕಾಂಗ್ರೆಸ್ ಮೇಲೆ. ಅದಕ್ಕೆ ಮುಸಲ್ಮಾನರಿಗೆ ನಾವು 4% ಮೀಸಲಾತಿಯನ್ನು ಕೊಡಬೇಕಾಗಿದೆ. ಒಂದು ಕೊಡಲಿಕ್ಕೆ ಅಡ್ಡಿಯಾದರೂ ಕೂಡ ಸಂವಿಧಾನದಲ್ಲಿ ಧರ್ಮಾತೀತವಾಗಿ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸಂದರ್ಭ ಏನೋ ಸೃಷ್ಟಿಯಾದರೆ ಸಂವಿಧಾನವನ್ನು ಬದಲಾವಣೆ ಮಾಡೋ ಹಂತಕ್ಕೆ ಹೋಗಿ ಆದರೂ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಂವಿಧಾನ ತಿದ್ದಲಿಕ್ಕೆ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಯಾರಿಗಿದೆ? ರಾಷ್ಟ್ರ ಮಟ್ಟದಲ್ಲಿ ಸಂಸತ್ಗಿರ್ಬೋದು. ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಪ ಮಾಡ್ತಕ್ಕಂಥ ಪಕ್ಷ. ಜೈ ಭೀಮ್ ಅಂತೇಳಿ, ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದ್ರ ಬಗ್ಗೆ ಯಾವಾಗಲೂ ಗುಣಗಾನ ಮಾಡ್ತಕ್ಕಂಥ ಅವರ ಗುರುಗಳು ರಾಜೀವ್ ಗಾಂಧಿ. ಪಾಪ ಪಾರ್ಲಿಮೆಂಟ್ನಲ್ಲಿ ಅವರು ಪ್ರಮಾಣವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿ ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಪುಸ್ತಕ, ಇನ್ನೊಂದು ಕಡೆ ಅದರ ಮೇಲೆ ಪ್ರಮಾಣ ಮಾಡಿ ನಾನು ಕಾನ್ಸ್ಟಿಟ್ಯೂಷನ್ ಉಳಿಸ್ತಕ್ಕಂಥವನು ಅಂತೇಳಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿನೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಈ ದೇಶಕ್ಕೆ ಒಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಫಾಲೋವರ್ ಆಗಿ ಮತ್ತು ಅವರ ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತತ್ಕ್ಷಣದಲ್ಲಿ ಇವತ್ತು ರಿಯಾಕ್ಷನ್ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ. ಯಾಕೆ ಮೌನ ವಹಿಸಿದ್ದಾರೆ ರಾಷ್ಟ್ರದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೇಳಿ ಅವ್ರನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನಿವತ್ತು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವರ ಮನಸ್ಸು ಎಷ್ಟು ಕೊಳಕಾಗಿದೆ ಅಂದರೆ, ಜೊತೆಗೆ ಮೊದಲಿಂದನೂ ಕೂಡ ಅಂಬೇಡ್ಕರ್ ಅವ್ರಿಗೆ ವಿರೋಧಿಯಾಗಿದ್ದಂಥ ಪಕ್ಷ ಯಾವುದಾದ್ರು ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಚುನಾವಣೆ ಸಂದರ್ಭನೋ ಸಂವಿಧಾನ ಬರೆಯುವಂಥ ಸಂದರ್ಭ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದೇ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕದಲ್ಲಿ ಭಾಷಣದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ನನ್ನ ಸಮಾಜ ಯಾವತ್ತೂ ಕೂಡ ಕಾಂಗ್ರೆಸ್ಸನ್ನು ನಂಬಬೇಡಿ, ನಂಬಿ ಮೋಸ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ರು ಹೇಳ್ಕೊಂಡೇ ಬಂದಿದ್ದಾರೆ. ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಮೇತವಾಗಿ ಇವತ್ತು ಇಂದಿರಾ ಗಾಂಧಿ ಸಮೇತವಾಗಿ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಏನು ಮಾಡಿದ್ರು? 1975ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಗೌರವ ಕೊಟ್ರಾ? ಈ ಕಾನ್ಸ್ಟಿಟ್ಯೂಷನ್ನ ಸಸ್ಪೆಂಡ್ ಮಾಡಿದ್ರು. 6 ವರ್ಷ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮಾಡಿದ್ರು. 6 ವರ್ಷ ಇತ್ತ ಸಂವಿಧಾನ